ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಎಲ್ಲರಿಗೂ ವಿದ್ಯಾಶಕ್ತಿಯ ಗಣಿತ ವಿಭಾಗಕ್ಕೆ ಸ್ವಾಗತ. ನಾನು ಇವತ್ತು 8ನೇ ತರಗತಿಯ ನೇರ ಮತ್ತು ವಿಲೋಮ ಅನುಪಾತಗಳು ಅನ್ನೋ ಒಂದು ಪಾಠವನ್ನ ಹೇಳ್ತಾ ಇದ್ದೀನಿ. ಹೌದಾ? ಸೊ ಇದ್ರೊಳಗ ಅಭ್ಯಾಸ ಈಗ ಆಲ್ರೆಡಿ ಒಂದ್ ಮುಗಿದಿದೆ. ಅದ್ರ ನೆಕ್ಸ್ಟ್ ಪಾರ್ಟ್ ಅಂದ್ರೆ ಈಗ ನಾನು ನೇರ ಅನುಪಾತದ ಬಗ್ಗೆ ನಿಮ್ಗೆ ಹೇಳಿದ್ದೆ, ಅಂದ್ರೆ ಡೈರೆಕ್ಟ್ ಪ್ರಪೋರ್ಷನ್ಸ್ ಅಂತ ಹೇಳಿದ್ದೆ. ಸೊ ಇವಾಗ ಏನಿದು ವಿಲೋಮ ಅನುಪಾತ ಅಥವಾ ಇನ್ವರ್ಸ್ ಪ್ರಪೋರ್ಷನ್ಸ್ ಅಂತ, ಅದನ್ನ ನಾನು ಅಭ್ಯಾಸವನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹೌದಾ? ಯಾವ ಪಾಠ ಹಾಗಾದ್ರೆ ಹೇಳ್ರಿ? ನೇರ ಮತ್ತು ವಿಲೋಮ ಅನುಪಾತಗಳು. ನೇರ ಮತ್ತು ವಿಲೋಮ ಅನುಪಾತಗಳು. ಹೌದಾ? ವಿಲೋಮ ಅನುಪಾತಗಳು. ಕರೆಕ್ಟಾ? ನೇರ ಮತ್ತು ವಿಲೋಮ ಅನುಪಾತಗಳು. ನಿಮಗೆ ಹೇಳಿದ್ದೆ ನಾನು, ನೇರ ಮತ್ತು ವಿಲೋಮ ಅನುಪಾತ ನಿಮಗೆ ಲಾಸ್ಟ್ ಟೈಮ್ ಸಾಕಷ್ಟು ಎಕ್ಸಾಂಪಲ್ಸ್ ಗಳನ್ನ ಕೊಟ್ಟಿದ್ದೇನೆ. ನೇರ ಅಂದ್ರ ಒಂದ್ ವ್ಯಾಲ್ಯೂ, ಈಗ ಏನೋ ತಗೊಂಡಿದ್ದು ಕ್ವಾಂಟಿಟಿ ಜಾಸ್ತಿ ಆದಂಗ ಅದ್ರದ್ದು ಅಮೌಂಟ್ ಕೂಡ ಜಾಸ್ತಿ ಆಗ್ತಾ ಇರ್ತೈತಿ. ವಿಲೋಮ ಅನುಪಾತಕ್ಕೆ ಎಕ್ಸಾಂಪಲ್ ಅಂದ್ರ, ಈಗ ಗಾಡಿ ಸ್ಪೀಡ್ ಜಾಸ್ತಿ ಆದಂಗ ನಮ್ದು ಟ್ರಾವೆಲಿಂಗ್ ಅಂದ್ರ ಅವಧಿ ಅದ್ರದ್ದು ಏನಾಗ್ತೈತಿ, ಕಡಿಮೆ ಆಗ್ತೈತಿ. ಹೌದಾ? ಈಗ ಸ್ಪೀಡ್ ಜಾಸ್ತಿ ಆದಂಗ ನಾವು ಏನ್ ಮಾಡ್ತೀವಿ, ಡಿಸ್ಟೆನ್ಸ್ ಅನ್ನ ಬಹಳ ಬೇಗ ಕವರ್ ಮಾಡ್ತೀವಿ, ಅಂದ್ರೆ ಟೈಮ್ ಆಗ್ತೈತಿ. ಅದು ವಿಲೋಮ ಅನುಪಾತಕ್ಕೆ ಎಕ್ಸಾಂಪಲ್. ಇಲ್ಲಿ ನೇರ ಅನುಪಾತಕ್ಕೆ ಎಕ್ಸಾಂಪಲ್ ಅಂದ್ರ, ನಾವೀಗ ಫಾರ್ ಎಕ್ಸಾಂಪಲ್ ಶುಗರ್ ಅನ್ನ ತಗೊಂಡ್ವಿ ಅಂದ್ರ ಅದನ್ನ ಹೆಂಗ ನಮ್ದ ಕ್ವಾಂಟಿಟಿ ಜಾಸ್ತಿ ಆಗ್ತೈತಿ, ಅದ್ರ ತಕ್ಕಂಗ ಅದ್ರದ್ದು ಅಮೌಂಟ್ ಕೂಡ ನಮಗ ಜಾಸ್ತಿ ಆಗ್ತೈತಿ. ಅದು ನೇರ ಮತ್ತು ಇದು ವಿಲೋಮ ಅನುಪಾತ. ಇಲ್ಲಿ ನಿಮಗ ನೇರ ಮತ್ತ ಅನುಪಾತಕ್ಕಂದ್ರ ಈ ರೀತಿ ಇತ್ತಂದ್ರ, ಅಂದ್ರ ಇದ್ರ ಜೊತೆಗೆ ಇದು ಏರ್ತಾ ಇರ್ತೈತಲ್ಲ, ಇದಕ್ಕೆ ಏನಂತ ಕರಿತೀವಿ ನಾವು, ನೇರ ಅನುಪಾತ ಈ ರೀತಿ ಇರ್ತೈತಿ. ವಿಲೋಮ ಅನುಪಾತವನ್ನ ಈ ರೀತಿ ತಗೋತೇವೆ ನಾವು. ಹೌದಾ? ಎಕ್ಸ್ ವೈ ಇಸ್ ಈಕ್ವಲ್ ಟು ಕೆ, ಎಕ್ಸ್ ಡಿವೈಡೆಡ್ ಬೈ ಇಸ್ ಈಕ್ವಲ್ ಟು ಕೆ. ಇದು ನೇರ ಅನುಪಾತಕ್ಕ ಇದು ಕಾನ್ಸ್ಟಂಟ್ ಈ ರೂಪದೊಳಗೆ ಇರ್ತಿರ್ತೈತಿ. ಇಲ್ಲೇ ವಿಲೋಮ ಅನುಪಾತಕ್ಕ ಈ ರೀತಿ ಇರ್ತೈತಿ ನಮಗ್. ಹೌದಾ? ಈಗ ಅಭ್ಯಾಸಕ್ಕೆ ಹೋಗೋಣ. ನೆಕ್ಸ್ಟ್ ಅಭ್ಯಾಸ, ಲಾಸ್ಟ್ ಅಭ್ಯಾಸ, ಈ ಪಾಠದ ಲಾಸ್ಟ್ ಅಭ್ಯಾಸ ಇದು. ಅಭ್ಯಾಸ 4.2 ಅಂತ ಇದೆ. ಹೌದಾ? ಸೊ ಇಲ್ಲಿ ನೋಡ್ರಿ, ನಮಗ ಅಭ್ಯಾಸ, ಈ ಕೆಳಗಿನವುಗಳಲ್ಲಿ ಯಾವುವು ವಿಲೋಮ ಅನುಪಾತದಲ್ಲಿವೆ ಅಂದ್ರ ಒಂದಿಷ್ಟು ಎಕ್ಸಾಂಪಲ್ಸ್ ಗಳನ್ನ ಕೊಟ್ಟಿದಾರ ಅವರು. ಅವು ವಿಲೋಮ ಅನುಪಾತದೊಳಗದಾವು ಅಥವಾ ನೇರ ಅನುಪಾತದೊಳಗದಾವು ಅನ್ನೋದನ್ನ ನಾವು ಚೆಕ್ ಮಾಡೋಣ ಅಂತ. ನಾನು ಒಂದೊಂದು ಎಕ್ಸಾಂಪಲ್ ಓದ್ತಾ ಹೋಗ್ತೀನಿ, ನಿಮಗ್ ಗೊತ್ತಾದ್ರೆ ಹೇಳ್ರಿ. ಹೌದಾ? ಸೊ ಈಗ ನೋಡ್ರಿ, ಫಸ್ಟ್ ಒಂದು ಕೆಲಸಕ್ಕೆ ಬೇಕಾಗುವ ಕೆಲಸಗಾರರ ಸಂಖ್ಯೆ ಮತ್ತು ಕೆಲಸ ಮುಗಿಸಲು ಬೇಕಾಗುವ ಸಮಯ. ಇಲ್ಲಿ ನೋಡ್ರಿ, ಕೆಲಸಗಾರರು ಯಾವ್ದೋ ಒಂದು ಕೆಲಸ ಇದೆ ಅಂದ್ರ ಆ ಕೆಲಸಗಾರರು ಮತ್ತೆ ಏನಾಗಿರ್ತೈತಿ ಹೇಳ್ರಿ, ಅಲ್ಲಿ ಇರ್ತಕ್ಕಂತ ಟೈಮ್. ಈಗ ಬಹಳ ಜನ ಕೂಡಿದ್ರಲ್ಲೇ ಟೈಮ್ ನಮಗ ಕಡಿಮೆ ಟೈಮ್ ಒಳಗ ಆ ಕೆಲಸ ಮುಗಿತೈತಿ, ಅಥವಾ ಕಡಿಮೆ ಜನ ಇದ್ರಂದ್ರೆ ಹೆಚ್ಚು ಟೈಮ್ ತಗೋತೈತಿ. ಹಾಗಾದ್ರೆ ಇದು ಯಾವ ಅನುಪಾತದೊಳಗಿದೆ ಹೇಳ್ರಿ? ವಿಲೋಮ ಅನುಪಾತದೊಳಗಿದೆ. ವಿಲೋಮ ಅನುಪಾತದಲ್ಲಿದೆ. ವಿಲೋಮ ಅನುಪಾತದಲ್ಲಿದೆ. ಸೆಕೆಂಡ್ ಒನ್ ಏನಿದೆ? ಒಂದು ಪ್ರಯಾಣಕ್ಕೆ ತೆಗೆದುಕೊಳ್ಳುವ ಸಮಯ ಮತ್ತು ಏಕರೂಪ ಜವದೊಂದಿಗೆ ಚಲಿಸುವ ದೂರ. ಇಲ್ಲಿ ಏನಾಗಿದೆ, ನಿಮಗ ನಾನು ಗಾಡಿದ ಎಕ್ಸಾಂಪಲ್ ಕೊಟ್ಟಾಗ ಸ್ಪೀಡ್ ಯಾವ ರೀತಿ ಜಾಸ್ತಿ ಆಗ್ತಾ ಇರ್ತೈತಿ, ಅಲ್ಲಿ ನಮಗೆ ಏನಾಗತ್ತ, ಟ್ರಾವೆಲಿಂಗ್ ಮಾಡತಕ್ಕಂತ ಟೈಮ್ ಏನಾಗತ್ತ, ನಾವು ಡಿಸ್ಟೆನ್ಸ್ ಅನ್ನ ಲಘು ಕವರ್ ಮಾಡ್ತೇವಿ. ಅಂದ್ರ ಇನ್ ಟೈಮ್ ಅಂದ್ರೆ ಇದಕ್ಕಿಂತ ಕಡಿಮೆ ಟೈಮ್ ಒಳಗ ಕವರ್ ಮಾಡ್ತೇವೆ. ಬಟ್ ಇಲ್ಲಿ ಏನು ಒಂದು ವರ್ಡ್ ಅನ್ನ ಕೊಟ್ಟಿದ್ದಾರೆ, ಏಕರೂಪ ಜವ, ಅಂದ್ರ ಒಂದೇ ಸ್ಪೀಡ್ ಒಳಗ್ ಹೋಗ್ತಾ ಇದೆ ಅಂದ್ರ ಅಲ್ಲಿ ಏನಾಗಿದೆ, ಸ್ಪೀಡು ಮತ್ತೆ ಟೈಮ್ ಏನಾಗಿರ್ತಾವ ನಮಗ ನೇರ ಅನುಪಾತ. ಬರೇ ಸ್ಪೀಡ್ ಕೊಟ್ಟಿದ್ರೆ ನಾವು ಹೇಳ್ಬಹುದಾಗಿತ್ತು ಸ್ಪೀಡ್ ಯಾವ ರೀತಿ ಚೇಂಜ್ ಆಗ್ತಾ ಇದೆ ಅಂತೆ. ಬಟ್ ಇಲ್ಲಿ ಏನಾಗಿದೆ, ಏಕರೂಪ ಜವದೊಂದಿಗೆ ಅಂದ್ರೆ ಒಂದೇ ಸ್ಪೀಡ್ ಒಳಗ್ ಹೋಗ್ತಾ ಇರೋದ್ರಿಂದ ಅದು ಏನಾಗಿದೆ, ನೇರ ಅನುಪಾತದಲ್ಲಿ ಇದೆ ಅಂತ ಅರ್ಥ. ಥರ್ಡ್ ಒನ್ ಏನಿದೆ? ವ್ಯವಸಾಯ ಮಾಡಿರುವ ಭೂಮಿಯ ವಿಸ್ತೀರ್ಣ ಮತ್ತು ಬೆಳೆದ ಬೆಳೆ. ಇಲ್ಲಿ ಏನಾಗಿರ್ತೈತಿ, ನಾವ್ ಒಂದು ಹೊಲದೊಳಗ ನಾವ್ ಏನೋ ಒಂದಿಷ್ಟು, ಈಗ ಫಾರ್ ಎಕ್ಸಾಂಪಲ್ ಒಂದಿಷ್ಟು ಹೊಲ ಇತ್ತು ಅಂದ್ರೆ ನಾವ್ ಅದ್ರೊಳಗೆ ಎಷ್ಟು ಬೀಜಗಳನ್ನ ಬಿತ್ತಿರ್ತೀವಿ ಅಷ್ಟೇ ಅದು ಬೆಳೆಯನ್ನ ಕೊಡ್ತೈತಿ. ಈಗ ನಾವ್ ಇಲ್ಲಿ ಏನು ಜಾಸ್ತಿ ಕೊಡ್ಲಿಕ್ಕೆ ಅದು ಸಾಧ್ಯ ಇಲ್ಲ, ಯಾಕಂದ್ರೆ ಅದು ಇರುದ ಅಷ್ಟೇ ಭೂಮಿ ಇರ್ತೈತಿ. ಅಂದ್ರ ಆ ಭೂಮಿ ಇರುದಕ್ಕೂ ಬೆಳೆ ಬೆಳೆದಿದ್ದಕ್ಕೂ ಏನಾಗಿರ್ತೈತಿ ಹೇಳ್ರಿ, ನಮಗ ನೇರ ಅನುಪಾತದಲ್ಲಿ ಇರ್ತೈತಿ. ಹೌದಾ? ಫೋರ್ತ್
ಒಂದು ನಿರ್ದಿಷ್ಟ ಪ್ರಯಾಣಕ್ಕೆ ತೆಗೆದುಕೊಳ್ಳುವ ಸಮಯ ಮತ್ತು ವಾಹನದ ಜವ. ಇಲ್ಲಿ ಏನಾಗಿದೆ, ವಾಹನದ ಜವ ಅಂತ ಅಷ್ಟ ಕೊಟ್ಟಿದ್ದಾರೆ ಅವರು, ಅಲ್ಲಿ ಏಕರೂಪ ಜವ ಅಂತ ಕೊಟ್ಟಿಲ್ಲ. ವರ್ಡ್ ಸ್ವಲ್ಪ ನೆನ್ಪಿಟ್ಕೋರಿ, ನಿಮ್ಗ ಎಕ್ಸಾಮ್ ಒಳಗ್ ಕನ್ಫ್ಯೂಸ್ ಆಗುದ ಇದೆ. ನೀವು ಜವ ಅನ್ನೋದು ಒಂದ ನಿಮ್ಗ ತಲೆ ಒಳಗ್ ಇರ್ತೈತಿ, ಬಟ್ ಅಲ್ಲಿ ಏಕರೂಪ ಜವ ಇದೆ, ಹಂಗೆ ನಾರ್ಮಲ್ ಜವ ಇದೆ ಅನ್ನೋದನ್ನ ನಾವು ಕನ್ಫರ್ಮ್ ಮಾಡ್ಕೋಬೇಕು. ಏಕರೂಪ ಜವ ಇದ್ರೆ ನೇರ ಅನುಪಾತದೊಳಗ ಇರ್ತೈತಿ, ನಾರ್ಮಲ್ ಹಂಗೆ ಜವ ಅಂತ ಕೊಟ್ಟಿದ್ರಂದ್ರ ಅವರು ಅದೇನಾಗಿರ್ತೈತಿ ಹೇಳ್ರಿ, ವಿಲೋಮ ಅನುಪಾತದಲ್ಲಿ ಇರ್ತೈತಿ. ಕರೆಕ್ಟ್. ನೆಕ್ಸ್ಟ್ ಫಿಫ್ತ್ ಒನ್, ಒಂದು ರಾಷ್ಟ್ರದ ಜನಸಂಖ್ಯೆ ಮತ್ತು ಪ್ರತಿಯೊಬ್ಬನು ಹೊಂದಿರುವ ಭೂಮಿಯ ವಿಸ್ತೀರ್ಣ. ಇಲ್ಲಿ ಏನಾಗಿದೆ, ಒಂದು ದೇಶದ, ಈಗ ಫಾರ್ ಎಕ್ಸಾಂಪಲ್ ನಮ್ದು ಇಂಡಿಯಾ ಅಥವಾ ಭಾರತವನ್ನ ತಗೋರಿ ನೀವು, ಅಲ್ಲಿ ಅದ್ರ ಜನಸಂಖ್ಯೆಗೆ ತಕ್ಕಂಗ ನಮಗ ಅವ್ರದ್ದು ಎಲ್ಲರದು ಬೆಳೆಗಳಿದಾವ ಅಂದ್ರ ಭೂಮಿ ಇದೇನು ಇಲ್ಲ, ಒಬ್ಬೊಬ್ರದ್ದು ಜಾಸ್ತಿ ಇದೆ, ಒಬ್ಬೊಬ್ರು ಅಂದ್ರೆ ಈಕ್ವಲ್ ಆಗಿ ಅಂತೂ ಇಲ್ಲ ನಮಗ. ಈಗ ಕೋಟಿಗಟ್ಲೆ ನಮಗ ಜನಸಂಖ್ಯೆ ಇದೆ ಅಂದ್ರ ಅಷ್ಟೇ ನಮಗ ಭೂಮಿ ಇಲ್ಲ. ಒಬ್ಬರಿಗೆ ಜಾಸ್ತಿ ಇದೆ, ಒಬ್ಬರಿಗೆ ಕಡಿಮೆ ಇದೆ, ಒಬ್ಬೊಬ್ಬರಿಗೆ ಅಂತೂ ಅವ್ರದ್ದು ಭೂಮಿನೇ ಇಲ್ಲ, ಅಂದ್ರೆ ಹೊಲಗಳ ಇಲ್ಲ. ಅಂದ್ರ ಅದು ಏನಾಗಿರ್ತೈತಿ, ನಮಗ ನೇರವಾಗಿ ಇಷ್ಟಿದ್ದಷ್ಟೇ ಇಷ್ಟ ಅನುಪಾತದೊಳಗ ಇಲ್ಲ. ಸೊ ಅದು ಏನಾಗಿರ್ತೈತಿ, ಅದು ಕೂಡ ನಮಗೇನಾಗತ್ತ, ವಿಲೋಮ ಅನುಪಾತದಲ್ಲಿ ಇದೆ ಅಂತ ಅರ್ಥ. ವಿಲೋಮ ಅನುಪಾತದಲ್ಲಿ ಇದೆ ಅಂತ ಅರ್ಥ. ಕರೆಕ್ಟಾ? ನೆಕ್ಸ್ಟ್ ಹೋಗೋಣ ಈಗ. ನೆಕ್ಸ್ಟ್ ಸೆಕೆಂಡ್ ಒನ್. ಆ ಕ್ವಶನ್ ಓದೋಕ್ಕಿಂತ ಮುಂಚೆ ನಾನು ನಿಮ್ಗ ಇಲ್ಲೊಂದು ಸಿಮ್ಯುಲೇಷನ್ ಅನ್ನ ತೋರಿಸ್ತೇನೆ, ಆಮೇಲೆ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಅಂತ. ಹೌದಾ? ಇಲ್ಲೊಂದು ಎರಡು ಎಕ್ಸಾಂಪಲ್ ಇದಾವೆ, ಎರಡು ಸಿಮ್ಯುಲೇಷನ್ ಇದಾವೆ, ಎರಡು ತೋರಿಸ್ತೇನೆ ಅಂತ. ಹೌದಾ? ಇಲ್ಲಿ ನೋಡ್ರಿ, ಇಲ್ಲಿ 3 ಜನ ಇದಾರು, ಅವರು ಪೇಂಟ್ ಮಾಡ್ತಾ ಇದ್ದಾರೆ. ಹೌದಾ? ಇಲ್ಲಿ ಏನಾಗಿದೆ, ಇಟ್ ಟೇಕ್ಸ್ 2 hours ಫಾರ್ 12 ಪೀಪಲ್ಸ್ ಟು ಪೇಂಟ್ ಅ ಪೀಸ್. ಅಂದ್ರ ಇಲ್ಲಿ ಏನಾಗಿರ್ತೈತೆ ಅಂದ್ರ 12 ಜನ ಪೇಂಟ್ ಮಾಡ್ಲಿಕ್ಕೆ ಅವ್ರು ಏನ್ ಮಾಡಿದ್ರೆ 2 ತಾಸು ಬೇಕಾಗಿದೆ. ಬಟ್ ಇಲ್ಲಿ 3 ಜನಕ್ಕೆ ಎಷ್ಟು ಬೇಕು? ಹೌದಾ? ಇಲ್ಲಿ ನೋಡ್ರಿ, ಅವ್ರು ಏನ್ ಹೇಳ್ತಾ ಇದ್ದಾರೆ, ಎಸ್ ಬಟ್ ವಿ ಆರ್ ಓನ್ಲಿ 3 ಅಂತ ಇದಾರು, 3 ಜನ ಇದಾರ ಅವರು. ಹೌದಾ? ಸೊ ಈಗ ಎಷ್ಟಾಗತ್ತಂತ ನೋಡೋಣಂತ. ಈಗ 3 ಜನಕ್ಕೆ ಎಷ್ಟ್ ಆಗ್ಬಹುದು ಅಂತ ಹೇಳಿ. ಹೌದಾ? ಇಲ್ಲಿ ನೋಡ್ರಿ, ಈಗ ಇಲ್ಲಿ 2 hours ಇದೆಯಲ್ಲ, ಅದನ್ನ ನಾನು ಚೇಂಜ್ ಮಾಡ್ತೇನೆ ನೋಡ್ರಿ. ಹೌದಾ? ಇಲ್ಲಿ ನೋಡ್ತೀರಿ, 3 ಅವರಿಗೆ ಎಷ್ಟು ಜನ ಬೇಕಂತಿಲ್ಲೇ 7, ಅಂದ್ರೆ ಇಲ್ಲೇ 3 ಜನನ ಚೇಂಜ್ ಮಾಡ್ತೇನೆ ನೋಡ್ರಿ ನಾನು. ಹೇಳ್ರಿ, ನೋಡ್ತಿದ್ದೀರಿ? ಒಂದ್ ಸೆಕೆಂಡ್. ಇಲ್ಲಿ ಎಷ್ಟಾಯ್ತು ನೋಡ್ರಿ, ಇಲ್ಲೇ ಇನ್ನೂ ಒಂದು ಪಾಯಿಂಟ್ ಇದೆ, ಅದ ಸ್ವಲ್ಪ ಜಾಸ್ತಿ ಆಯ್ತು. ಕರೆಕ್ಟ್ ಎಕ್ಸಾಕ್ಟ್ 3ಗೆ ಬರ್ಲಿಲ್ಲ ಅದ. ಒಂದ್ ಸೆಕೆಂಡ್. ಹೌದಾ? ಆದ್ರೂ ಸ್ವಲ್ಪ ಜಾಸ್ತಿ ಇದೆ, ಎಕ್ಸಾಕ್ಟ್ 4ಗೆ ಬರ್ಲಿಲ್ಲ ಅದ. ಅಂದ್ರ ಎಷ್ಟಾಗಿದೆ ಅಂದ್ರ 3 ಜನ ತಗೊಳ್ಳಿಕ್ಕೆ ನಮ್ಗೆ ಎಷ್ಟಾಗತ್ತಂತ, 3 ಜನ ಪೇಂಟ್ ಮಾಡ್ಲಿಕ್ಕೆ ಎಷ್ಟಾಗತ್ತ, 7 ತಾಸು ಬೇಕಾಗ್ತೈತಿ. ಅಂದ್ರ 7 ತಾಸು ಬೇಕಾಗ್ತ. ಅಂದ್ರೆ ಇದು ಏನಾಗಿದೆ ಅಂದ್ರ ನಮಗ ಇನ್ವರ್ಸ್ಲಿ ಪ್ರಪೋರ್ಷನ್ ಇದೆ. ಅಂದ್ರ ಜಾಸ್ತಿ ಜನ, ನಿಮ್ಗೆ ಆಗಲೇ ಒಂದು ಎಕ್ಸಾಂಪಲ್ ಕೊಟ್ಟಿದೆ ಅಲ್ಲ, ಯಾವುದೇ ಒಂದು ಕೆಲಸವನ್ನ ಜಾಸ್ತಿ ಜನ ಸೇರಿದ್ರು ಕಡಿಮೆ ಟೈಮ್ ಒಳಗ್ ಆಗ್ತೈತಿ, ಕಡಿಮೆ ಜನ ಇದ್ರಂದ್ರ ಜಾಸ್ತಿ ಟೈಮ್ ಒಳಗ್ ಆಗ್ತೈತಿ. ಇದು ಏನಂದ್ರ ನಮಗ ವಿಲೋಮ ಅನುಪಾತಕ್ಕೆ ಒಂದು ಇದು ಎಕ್ಸಾಂಪಲ್. ಇದನ್ನೇನಾದ್ರೂ ನಾವು ಚೇಂಜ್ ಮಾಡಬಹುದಾ ಇಲ್ಲಿ? ಹೌದಾ? ಪೀಪಲ್ಸ್ ಗಳನ್ನ ಚೇಂಜ್ ಮಾಡಬಹುದು. ಹೌದಾ? ಸ್ವಲ್ಪ ನೋಡ್ತೀರಿ, ನಾನ್ ನೋಡ್ರಿ ಅದು ಎಕ್ಸಾಕ್ಟ್ 3 ಬರ್ತಾ ಇಲ್ಲ ಅದು, ಅಂದ್ರೆ ನಿಮ್ಗೆ ಗೊತ್ತಾಗ್ಬಿಡ್ತಿತ್ತು. ನೋಡ್ರಿ 2 ಪಾಯಿಂಟ್ ಸಮಥಿಂಗ್ ಇಷ್ಟೇ ಬರ್ತಾ ಇದೆ ಅದ. ಅಂದ್ರ ಆಲ್ಮೋಸ್ಟ್ ನಮಗ ನಿಯರ್. ಹೌದಾ? ಒಂದು 3 ಜನ ನಮಗ ವರ್ಕ್ ಮಾಡುವಂತ ಕೆಲಸ ಎಷ್ಟಾಗತ್ತೆ ಹೇಳ್ರಿ, 7 ತಾಸು ಒಳಗ ಆ ಪೇಂಟಿನ ಕೆಲಸವನ್ನ ಮುಗಿಸ್ಬೋದು. ಯಾವ್ಯಾವ ರೀತಿ ಜನ ಜಾಸ್ತಿ ಆಗ್ತಾರೋ ಅವಾಗ ನಮ್ಗೆ ಏನಾಗತ್ತೆ ಹೇಳ್ರಿ, ಅಲ್ಲೇ ಟೈಮು ಕಡಿಮೆ ಆಗ್ತೈತಿ. ಹೌದಾ? ಇಲ್ಲಿ ನೋಡ್ರಿ, ಜನಗಳನ್ನ ಜಾಸ್ತಿ ಮಾಡಿ ನೋಡೋಣ ಈಗ. ಹೌದಾ? ನೋಡ್ತಾ ಇದ್ದೀರಿ, ಕಡಿಮೆ ಆಗ್ತಾ ಇದೆ ಇಲ್ಲಿ ಟೈಮ್. ನಾ ಇಲ್ಲಿ ನೋಡ್ರಿ ರೆಡ್ ಡಾಟ್ ಅನ್ನ ಸೇರಿಸ್ರಿ. ಇಲ್ಲಿ 11 ಜನ ಇದ್ದಾಗ 2 ತಾಸು ಆಯ್ತು ಇದು. ಹೌದಾ? ಇದು ಲಾಸ್ಟ್ ಇದೆ. ಕರೆಕ್ಟಾ? ಇಲ್ಲಿ ನೋಡ್ರಿ, ಅಲ್ಲೇ ನಂಬರ್ ಚೇಂಜ್ ಆಗಿರ್ತೈತಿ ನೋಡ್ರಿ. ಇದು
2 hours ಫಾರ್ 11 ಪೀಪಲ್. ಹೌದಾ? ಅಲ್ಲಿ ನೋಡ್ತಾ ಇದ್ದೀರಿಲ್ಲ ನೀವು, 3 ಜನಕ್ಕೆ ಎಷ್ಟಾಗಿತ್ತು? 7 ತಾಸಾಗಿತ್ತು. ಬಟ್ ಇಲ್ಲಿ ಏನಾಗಿದೆ, 11 ಜನ ಸೇರಿರೋದ್ರಿಂದ ಏನಾಗಿರ್ತೈತಿ, 7 ತಾಸು ಸಾರಿ 2 ತಾಸೊಳಗ ಅದನ್ನ ಪೇಂಟ್ ಹಚ್ಚೋದ ಕೆಲಸವನ್ನ ಮುಗಿಸ್ಬೋದು. ಅರ್ಥ ಆಯ್ತು? ಇದು ಯಾವ್ಯಾವ ರೀತಿ ಜನ ಜಾಸ್ತಿ ಆಗ್ತಾರೋ ಆ ರೀತಿ ಕೆಲಸ ಕಡಿಮೆ ಆಗ್ತೈತಿ. ಕೆಲಸ ಜಾಸ್ತಿ ಇತ್ತಪ್ಪ ಅಂದ್ರೆ, ಅಲ್ಲಿ ಜನ ಕಡಿಮೆ ಇತ್ತಂದ್ರ ಅಲ್ಲಿ ನಮ್ದು ಕೆಲಸದ ಟೈಮ್ ಏನಾಗಿರ್ತೈತಿ, ಜಾಸ್ತಿ ಆಗಿರ್ತೈತಿ ಅಂತ ಅರ್ಥ. ಹೌದಾ? ನೆಕ್ಸ್ಟ್ ಹೋಗೋಣ ಈಗ. ನೆಕ್ಸ್ಟ್ ಇಲ್ಲಿ ಇನ್ನೂ ಒಂದಿದೆ ನೋಡ್ರಿ, ಇಲ್ಲಿ ಕಾರಿಂದ ಸ್ಪೀಡ್ ಇಂದ ನಿಮಗ್ ತೋರಿಸ್ತೇನೆ. ಹೌದಾ? ಇಲ್ಲಿ ನೋಡ್ರಿ, ಕರೆಕ್ಟಾ? ಇನ್ವರ್ಸ್ ಪ್ರಪೋರ್ಷನಲ್. ಆಸ್ ಸ್ಪೀಡ್ 6 meter per second, the time taken to cover distance 0 meter is 0 seconds. Therefore, speed increases, time decreases, which is called inverse proportional. ನಿಮಗೆ ಹೇಳಿದ್ನಲ್ಲ ನಾನು, ಈಗ ಒಂದು ಕಾರಿನ ಸ್ಪೀಡ್ ಜಾಸ್ತಿ ಆಗಿತ್ತಂದ್ರೆ ಆಟೋಮೆಟಿಕ್ಲಿ ಅದರದ ಟೈಮ್ ನಮಗೆ ಏನಾಗಿರ್ತೈತಿ, ಡಿಕ್ರೀಸ್ ಅಂದ್ರೆ ಕಡಿಮೆ ಆಗ್ತೈತಿ ಅಂತ ಅರ್ಥ. ಸೊ ಇಲ್ಲಿ ನೋಡ್ರಿ, ನನಗ ಈಗ ಇದು 6 ಮೀಟರ್, ಅದೊಂದು ಕಾರಿಂದ ನಮ್ದು ಮೀಟರ್ ಎಷ್ಟಿದೆ ಅಂದ್ರೆ ಅದ್ರದ್ದು ಸ್ಪೀಡ್ ಎಷ್ಟಿದೆ ಅಂದ್ರೆ 6 meter per second ಅಂತ ಇದೆ. ಅಂದ್ರ 1 ಸೆಕೆಂಡಿಗೆ ಅದೇನಾಗಿರ್ತೈತಿ, 6 ಮೀಟರ್ ಹೋಗ್ತೈತಿ ಅಂತ ಅರ್ಥ ನಮಗ್. ಹೌದಾ? ಇಲ್ಲಿ ನೋಡ್ತಾ ಇದ್ದೀರಿ, ಇಲ್ಲಿ ಬ್ರೌನ್ ಕಲರ್ ಲೈನ್ ಇದೆಯಲ್ಲ, ನನ್ನ ಸ್ಪೀಡ್ ಅನ್ನ ಚೇಂಜ್ ಮಾಡ್ಕೋಬಹುದು. ಇಲ್ಲಿ 6 ಇದ್ದಿದ್ದು 7 ಅಪ್ ಟು 10 ವರೆಗೂ ಮಾಡ್ಕೋಬಹುದು, ಅಥವಾ ಇಲ್ಲಿ 1 ಅನ್ನ ಮಾಡ್ಕೋಬಹುದು, 0 ದಿಂದನೂ ಮಾಡ್ಕೋಬಹುದು. ಹೌದಾ? ಸೊ ಈಗ ನಾ ಏನ್ ಮಾಡ್ತೇನೆ ನೋಡ್ರಿ, 0 ಇದ್ದಾಗ ಸ್ಟಾರ್ಟ್ ಮಾಡ್ತೇನೆ. ಅಂದ್ರೆ ನಮ್ಗ ಸ್ಪೀಡ್ ಸ್ಲೋ ಇದ್ದಾಗ ನಮಗ್ ಟೈಮ್ ಏನಾಗಿರ್ತೈತಿ, ಜಾಸ್ತಿ ತಗೊಂಡಿರ್ತೈತಿ ಅದು. ಹೌದಾ? ಇಲ್ಲಿ 0 ಇದ್ದಾಗ ತಗೋತೇನೆ ನೋಡ್ರಿ, ನಾನು 0 ಐತಿ ಪೂರ್ತಿ. ಆಮೇಲೆ ಇಲ್ಲೇ 0 ಇದ್ದಾಗ ಹೋಗಲ್ಲದು. ಹೌದಾ? ಅಲ್ಲಿ ನೋಡ್ತಾ ಇದ್ದೀರಿ, ಸ್ಪೀಡ್ 1 meter per, ಎಷ್ಟು ಸ್ಲೋ ಹೋಗ್ತಾ ಇದೆ ನೋಡ್ರಿ ಇಲ್ಲಿ ಕಾರ್. ಹೌದಾ? ಅಂದ್ರದಲ್ಲಿ ಟೈಮ್ ಜಾಸ್ತಿ ತಗೊಂಡಿದೆ ಅಂತ ಅರ್ಥ. ಅಲ್ಲಿ ನೋಡ್ತಾ ಇದ್ದೀರಿ 15 ಮೀಟರ್ಗೆ 15 ಸೆಕೆಂಡ್ ಅನ್ನ ತಗೊಂಡಿದೆ, ಅಂದ್ರೆ 1 ಮೀಟರ್ಗೆ 1 ಸೆಕೆಂಡ್ ಅಂತ ಆಯ್ತು. ಹೌದಾ? ನಾ ಇಲ್ಲಿ ಸ್ವಲ್ಪ ಇದನ್ನ ಸ್ಪೀಡ್ ಜಾಸ್ತಿ ಮಾಡ್ತೇನೆ ನೋಡ್ರಿ, ಒಂದು 6 ಮಾಡ್ಲಿ ಆಗಲೇ ಇದ್ದ ಹಾಗೆ. ಹೌದಾ? ಹೌದಾ? 6 ಇದೆ ಈಗ. ಇದನ್ನ ನೋಡ್ರಿ, ನಾನು ಮತ್ತೆ ರೀಸೆಟ್ ಮಾಡ್ತೇನೆ. ಮತ್ತೆ ಅದರ ಮೊದ್ಲಿನ ಪಾಯಿಂಟಿಗೆ ಅದು ಕಾರ್ ಹೋಯ್ತು, ಬಟ್ ಸ್ಪೀಡ್ ನೋಡ್ರಿ ಇಲ್ಲೇ. ಹೌದಾ? ಸ್ವಲ್ಪ ನೀವು ಆ ಕಾರ್ ಹೋಗೋ ಸ್ಪೀಡ್ ಅನ್ನ ನೋಡ್ಬೋದು, ಯಾವ ರೀತಿ ಸ್ಪೀಡ್ ಆಗಿ ಹೋಗ್ತಾ ಇದೆ ಅಂತ ಹೇಳೋದು. ಹೌದಾ? ಮತ್ ನೋಡ್ರಿ ಸ್ಟಾರ್ಟ್. ನಾ ಇಲ್ಲೇ ನಡುವೆ ಎಲ್ಲಾದ್ರೂ ಸ್ಟಾಪ್ ಮಾಡಬಹುದು, ಅದನ್ನ ಅಲ್ಲೇ ಪೂರ್ತಿ ಪಾಯಿಂಟಿಗೆ ಅಂತೇನು ಹೋಗ್ಬೇಕಾಗಿಲ್ಲ ಇದು. ಹೌದಾ? ಮತ್ತೆ ನಾನು ಸ್ಟಾರ್ಟ್ ಮಾಡಿದೆ ಅಂದ್ರೆ ಅಲ್ಲಿ ಮುಂದೆ ಹೋಗ್ತಿತ್ತು. ಅವಾಗ ಎಷ್ಟಾಯ್ತು? 15. 6 meter per second ಇದ್ದಾಗ 15 ಮೀಟರ್ ಚಲಿಸಾಕದ ಎಷ್ಟಾಯ್ತಂತ 2.5 seconds ಅನ್ನ ತಗೋತು. ಹೌದಾ? ಈಗ ಮತ್ತೆ ನಾನು ರೀಸೆಟ್ ಮಾಡಿ ಇದನ್ನೇನ್ ಮಾಡ್ತೇನೆ, ಸ್ಪೀಡ್ ಅನ್ನ ಜಾಸ್ತಿ ಮಾಡ್ತೇನೆ ನೋಡ್ರಿ. ಅದು ಎಷ್ಟು ಸ್ಪೀಡ್ ಹೋಗ್ತಾ ಇದೆ ಸ್ವಲ್ಪ ನೀವು ಅಬ್ಸರ್ವ್ ಮಾಡ್ಬೇಕು ಅದನ್ನ. ಹೌದಾ? ನೋಡ್ತಾ ಇದ್ದೀರಿ, ಕಾರಿನ ಸ್ಪೀಡ್ ಆಟೋಮೆಟಿಕ್ಲಿ ನಮಗೇನಾಯ್ತು, ಜಾಸ್ತಿ ಆಯ್ತು. ಮತ್ತೆ ರೀಸೆಟ್ ಮಾಡ್ಲಿ. ಹೌದಾ? ನಾ ಇಲ್ಲಿ ಎಲ್ಲಾದ್ರೂ ಸ್ಟಾಪ್ ಮಾಡ್ಬೋದು. ನಾ ಸ್ಟಾಪ್ ಮಾಡೋದ್ರಾಗ ಅದ್ರದ್ದು ಪಾಯಿಂಟ್ ಅನ್ನ ಮುಟ್ತತಿ. ಯಾಕಂದ್ರ ಸ್ಪೀಡ್ ಜಾಸ್ತಿ ಆದ್ರಿಂದ ನಮ್ದು ಟೈಮ್ ಕಡಿಮೆ ಆಗ್ತೈತೆ ಅಂತ ಅರ್ಥ. ಹೌದಾ? ನಾ ಇದನ್ನ ಸ್ವಲ್ಪ ಸ್ಪೀಡ್ ಅನ್ನ ಕಡಿಮೆ ಮಾಡ್ತೇನೆ, ಅವಾಗ ಸ್ವಲ್ಪ 2 ಮಾಡ್ತೇನೆ. ಕಾರ್ ಯಾವ ರೀತಿ ನಮ್ಗೆ ಸ್ಲೋ ಹೋಗ್ತೈತೆ ಅನ್ನೋದು ನೀವ ನೋಡ್ರಿ. ಹೌದಾ? ಕಾಣಿಸ್ತಾ ಇದೆ? ಅದಕ್ಕೆ ಇದಕ್ಕೆ ಡಿಫ್ರೆನ್ಸ್ 10 meter per ಸೆಕೆಂಡಿಗೂ ಮತ್ತೆ 2 meter per ಸೆಕೆಂಡಿಗೂ ಅಲ್ಲೇ ಕಾರ್ ನಮಗ್ ಯಾವ ರೀತಿ ಅದರದ್ದು ಸ್ಪೀಡ್ ಕಡಿಮೆ ಜಾಸ್ತಿ ಆಯ್ತು ಅನ್ನೋದು ಗೊತ್ತಾಯ್ತಲ್ಲ. ಈಗ ನೋಡ್ರಿ ಇಲ್ಲೇ ನಮಗ 2 ಇದ್ದಾಗ ನೋಡ್ರಿ ಎಷ್ಟು ಸ್ಲೋ ಹೋಗ್ತಾ ಇದೆ ಅದು. ಹೌದಾ? ಇನ್ನೊಮ್ಮೆ ನೋಡೋಣ. ಕರೆಕ್ಟ್ ಗೊತ್ತಾಗ್ತಾ ಇದೆ ಅಲ್ಲೇ, ಅಲ್ಲಿ ನಂಬರ್ ಕೂಡ ನಮಗ ಚೇಂಜ್ ಆಗ್ತಾ ಇದೆ. ಹೌದಾ? ನಾನೀಗ ಇದನ್ನ ಏನ್ ಮಾಡ್ತೇನೆ, ಫುಲ್ ಸ್ಪೀಡ್ ಅನ್ನ ಇನ್ನೊಂದ್ಸಲ ತೋರಿಸ್ತೇನೆ ನಿಮಗ. 10 meter per ಸೆಕೆಂಡ್ ಇದ್ದಾಗ ರೀಸೆಟ್, ಸ್ಟಾರ್ಟ್. ನೋಡ್ರಿ, ನಾನು ಸ್ಟಾಪ್ ಅನ್ನೋದ್ರಾಗ ಅದ್ರದ್ದು ಸ್ಟಾಪ್ ಅನ್ನ ಮುಟ್ಟಿ ಬಿಟ್ಟಿರ್ತೈತೆ ಅದು. ಹೌದಾ? ಯಾಕಂದ್ರೆ ನಮ್ಗ ಇದ್ರ ಮೇಲೆ ಗೊತ್ತಾಯ್ತು ನಿಮಗ, ಇಲ್ಲಿ ನಮ್ಗ ಇನ್ವರ್ಸ್ ಪ್ರಪೋರ್ಷನ್ ಅಂದ್ರ ಸ್ಪೀಡ್ ಜಾಸ್ತಿ ಆದಂಗ ನಮ್ದು ಕಡಿಮೆ ಅಂದ್ರ ಟೈಮ್ ಕಡಿಮೆ ಆಗ್ತೈತಂತ ಅರ್ಥ. ಇದು ಅರ್ಥ ಆಯ್ತು? ನೆಕ್ಸ್ಟ್ ಹೋಗೋಣ ಈಗ. ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಏನಿದೆ ಅಂದ್ರ, ಒಂದು ದೂರದರ್ಶನದಲ್ಲಿನ ಕ್ರೀಡಾ ಕಾರ್ಯಕ್ರಮದಲ್ಲಿ ಬಹುಮಾನದ ಮೊತ್ತವಾದ 1,00,000 ರೂಪಾಯಿಗಳನ್ನು ವಿಜಯಶಾಲಿಗಳಿಗೆ ಸಮವಾಗಿ ಹಂಚಬೇಕಾಗಿದೆ.
ಕೆಳಗಿನ ಕೋಷ್ಟಕವನ್ನು ಪೂರ್ಣಗೊಳಿಸಿ ಮತ್ತು ಪ್ರತಿಯೊಬ್ಬ ವಿಜಯಶಾಲಿಗೆ ನೀಡಲಾಗುವ ಬಹುಮಾನದ ಮೊತ್ತವು ವಿಜಯಶಾಲಿಗಳ ಸಂಖ್ಯೆಯೊಂದಿಗೆ ನೇರ ಅನುಪಾತ ಅಥವಾ ವಿಲೋಮ ಅನುಪಾತದಲ್ಲಿದೆ ಎಂಬುದನ್ನು ಪರೀಕ್ಷಿಸಿ ಅಥವಾ ಕಂಡು ಹಿಡಿಯಿರಿ ಅಂತ ಇದೆ. ಹೌದಾ? ಅಂದ್ರ ಒಂದು ಟಿವಿ ಒಳಗ ಅಲ್ಲಿ ಏನಾಗಿದೆ ಅಂದ್ರೆ ಒಂದೇನೋ, ಈಗ ನಿಮಗ್ ಗೊತ್ತೇ ಇದೆ ರಿಯಾಲಿಟಿ ಶೋ ಏನೋ ಇರ್ತೈತಿ, ಅಲ್ಲಿ ಯಾವ ಕಾರ್ಯಕ್ರಮ ಅಂತದ್ದು ಕ್ರೀಡಾ ಕಾರ್ಯಕ್ರಮ ಅಂತ ಇದೆ. ಹೌದಾ? ಒಂದು ಟಿವಿ ಶೋ ಒಳಗ. ಸೊ ಅಲ್ಲಿ ಏನಾಗಿದೆ, ನಮಗ ಬಹುಮಾನದ ಮೊತ್ತ 1,00,000 ರೂಪಾಯಿ ಅಂತ ಇದೆ. ಹೌದಾ? ಸೊ ಅಲ್ಲಿ ಏನಾಗಿದೆ, ವಿಜಯಶಾಲಿಗಳು ಒಬ್ರ ಇದ್ರ 1,00,000 ರೂಪಾಯಿ ಆಯ್ತು, ಇಬ್ರಿದ್ರೆ ಎಷ್ಟಾಯ್ತು, 50,000 ಆಯ್ತು. ಅದೇ ರೀತಿ 4 ಜನ, 5 ಜನ, 8 ಜನ, 10 ಜನ, 20 ಜನ ಅಂತ ಇದಾರೆ. ಹೌದಾ? ಸೊ ಇಲ್ಲಿ ಏನಾಗ್ತಾ ಇದೆ ನಿಮ್ಗ, ಅಲ್ಲಿ ಹೆಂಗ್ ನಮ್ದು ಟೈಮ್ ಅಂದ್ರ ಅಮೌಂಟ್ ಇದ್ದಕ್ಕಿದ್ದಂಗ ಐತಿ. ಬಟ್ ಅಲ್ಲಿ ಕ್ರೀಡಾಕೂಟ ಅಂದ್ರ ಕ್ರೀಡಾ ಸ್ಪರ್ಧಿಗಳದಾರಲ್ಲ, ಅವ್ರು ಜಾಸ್ತಿ ಆದಂಗ ಆ ಅಮೌಂಟ್ ಕಡಿಮೆ ಹಾಕೊಂತ ಹೋಗ್ತಾ ಇದೆ ನಮಗ. ಮೊದ್ಲೇನು 2 ಎಕ್ಸಾಂಪಲ್ ನೋಡ್ರಿ. ಒಬ್ಬರಿಗಾದ್ರೆ 1,00,000 ರೂಪಾಯಿ, ಇಬ್ಬರಿಗಾದ್ರೆ ಎಷ್ಟಾಯ್ತದು, ಅರ್ಧ ಆಯ್ತು, 50,000 ಆಯ್ತು. ಅದಾದ್ಮೇಲೆ ಇನ್ನು ಎಷ್ಟಿದೆ ಅನ್ನೋದನ್ನ ಬಟ್ ಅದನ್ನ ನೋಡಿದ್ರೆ ಸಾಕು ನಮಗ್ ಗೊತ್ತಾಗ್ತೈತಿ ಇದು ವಿಲೋಮ ಅನುಪಾತದಲ್ಲಿದೆ ಅಥವಾ ಇನ್ವರ್ಸ್ ಪ್ರಪೋರ್ಷನ್ ಒಳಗಿದೆ ಅಂತ ನಾವು ಹೇಳ್ಬೋದು. ಹೌದಾ? ಸೊ ನೋಡ್ರಿ ಅಲ್ಲೇ ಫಸ್ಟ್ ಒನ್ ಏನಾಗಿದೆ, ಬಹುಮಾನದ ಮೊತ್ತ ಎಕ್ಸ್ ಆಗಿರಲಿ. ಬಹುಮಾನದ ಮೊತ್ತ ಇಸ್ ಈಕ್ವಲ್ ಟು ಎಕ್ಸ್ ಆಗಿರಲಿ. ಹೌದಾ? ನೆಕ್ಸ್ಟ್ ವಿಜಯಶಾಲಿಗಳ ಸಂಖ್ಯೆ ಇಸ್ ಈಕ್ವಲ್ ಟು y ಆಗಿರಲಿ. ಹೌದಾ? ಸೊ ಇಲ್ಲಿ ಏನಾಗತ್ತ ನಮಗ, ನಿಮಗ್ ಗೊತ್ತಿದೆ ನಮಗ ಇಲ್ಲಿ XY ಇಸ್ ಈಕ್ವಲ್ ಟು ಕೆ ಅಂತ ಇದೆ. ಕರೆಕ್ಟ್? XY ಯಾಕಂದ್ರ ವಿಲೋಮ ಅನುಪಾತ ಇತ್ತಪ್ಪ ಅಂದ್ರ ನಾವ್ ಅದಕ್ಕ XY ಇಸ್ ಈಕ್ವಲ್ ಟು ಕೆ ಅಂತ ಕರಿತೇವಿ. ಸೊ ಇಲ್ಲಿ ಏನಾಗಿದೆ ನಮಗ, ಎಕ್ಸ್ ಅಂದ್ರ ಬಹುಮಾನದ ಮೊತ್ತ 1,00,000. ಕರೆಕ್ಟ್? 1,00,000 ಅಂತ ಇದೆ. ಹೌದಾ? ಈ 1,00,000 ಇಂಟು y ಅಂದ್ರ ಗೊತ್ತಿದೆ ವಿಜಯಶಾಲಿಗಳು ಇಸ್ ಈಕ್ವಲ್ ಟು ಕೆ ಅಂದ್ರ ನಮ್ಗೆ ಎಷ್ಟಾಯ್ತು, 1,00,000 ಆಯ್ತು. 1,00,000. ಹೌದಾ? ಅದೇ ನೀವು ಇಲ್ಲಿ ಇಬ್ಬರಿಗೆ ಕೊಟ್ಟಿವೆ ಅಂದ್ರೆ ಅದನ್ನ ಏನಾಗತ್ತೆ ಹೇಳ್ರಿ ನಮ್ಗ, ಇಲ್ಲೇ ಇಬ್ಬರಿಗೆ ಕೊಡೋದ್ರಿಂದ ಎಷ್ಟಾಗತ್ತ, ಎಕ್ಸ್ ಇಂಟು 4 ಇಸ್ ಈಕ್ವಲ್ ಟು ಎಷ್ಟಾಗತ್ತೆ ನಮ್ಗೆ ಕಾನ್ಸ್ಟಂಟ್ 1,00,000 ಆಗತ್ತ. ಹೌದಾ? 1,00,000 ಆದ್ಮೇಲೆ ಅದನ್ನ ಏನ್ ಮಾಡ್ತೀರಿ ನೀವು, 4ಗೆ ಅಂದ್ರ ಎಷ್ಟಾಯ್ತು, 4ಕ್ಕೆ ಕನ್ವರ್ಟ್ ಮಾಡಿದ್ರೆ ಎಷ್ಟಾಯ್ತು, 1,00,000 ಡಿವೈಡೆಡ್ ಬೈ 4. ಹೌದಾ? ಎಷ್ಟಾಗತ್ ನೋಡ್ರಿ, 4 2 8, 4 5 20. ಹೌದಾ? ಅದೇ 1,00,000 ಅಮೌಂಟ್ ಅನ್ನ ನಾವು 4 ಜನಕ್ಕೆ ಹಂಚಿದಾಗ ಎಷ್ಟಾಯ್ತದು, 25,000 ಆಯ್ತು. ಆಮೇಲೆ ಎಕ್ಸ್ ಇಂಟು 5 ಅಂತ ಇದೆ. ಹೌದಾ? ಅಲ್ಲಿ ಏನಾಗತ್ ನೋಡ್ರಿ ನಮಗ, ಅದನ್ನು ಕೂಡ 1,00,000ಕ್ಕ ನಾವ್ ಏನ್ ಮಾಡ್ಬೇಕು, ಕನ್ವರ್ಟ್ ಮಾಡು. ಅಂದ್ರೆ 1,00,000ಕ್ಕ ಹಂಚಿದ್ರೆ ಎಷ್ಟಾಗತ್ ನೋಡ್ರಿ, 20,000 ಆಗತ್ತ. ಹೌದಾ? ಎಕ್ಸ್ ಈಕ್ವಲ್ ಟು ಎಷ್ಟಾಗತ್ತ, ಈ 5ನ್ನ ಭಾಗಿಸ್ರಿ, 20,000 ಆಯ್ತು. ಕರೆಕ್ಟ್? ಅದೇ ರೀತಿ 8ಕ್ಕೆ ಕನ್ವರ್ಟ್ ಮಾಡ್ರಿ, ಅಂದ್ರೆ 8 ಮಂದಿಗೆ ಹಂಚೋದಾದ್ರೆ ಎಷ್ಟಾಗತ್ತದು, 8 ಮಂದಿಗೆ ಹಂಚೋದಾದ್ರ ಎಕ್ಸ್ ಇಂಟು 8 ಆತಂದ್ರ ಇಸ್ ಈಕ್ವಲ್ ಟು ಅದ್ ಎಷ್ಟಾಗತ್ ನೋಡ್ರಿ, ನಾನು ಹಂಗ ಡೈರೆಕ್ಟ್ ಬರಿತಾ ಇದ್ದೀನಿ, 12,500 ಆಗತ್ತ. ಅಂದ್ರೆ 8ರಿಂದ ನಾವು 1,00,000ವನ್ನ ಭಾಗಿಸ್ಬೇಕು. ಅದಾದ್ಮೇಲೆ ಎಕ್ಸ್ ಇಂಟು 10 ಇಸ್ ಈಕ್ವಲ್ ಟು 1,00,000. ಹೌದಾ? 1,00,000 ಅಂತ ಆಯ್ತು. ಸೊ ಇಲ್ಲಿ ಏನಾಗತ್ ನಮ್ಗ, 0 ಕ್ಯಾನ್ಸಲ್ ಆತಂದ್ರೆ ಎಷ್ಟಾಯ್ತು, 10,000. 10 ಜನಕ್ಕಂದ್ರ 10,000ವನ್ನ ನಾವು ಚೇಂಜ್ ಮಾಡಬಹುದು. ಅಂದ್ರೆ 10,000ವನ್ನ ಅಮೌಂಟ್ ಅನ್ನೋದು ಚೇಂಜ್ ಆಗ್ತೈತಿ. ಅದೇ ನೀವು 20 ಮಂದಿಗೆ 1,00,000ವನ್ನ 20 ಮಂದಿಗೆ ಕೊಡ್ತಾ ಇದ್ವಿ ಅಂದ್ರೆ ಎಷ್ಟಾಗತ್ ನೋಡ್ರಿ ಅದು, ಇಲ್ಲಿ ನೋಡ್ರಿ, 10 ಜನಕ್ಕೆ ಕೊಟ್ಟಾಗ 10,000 ಆದ್ರೆ 20 ಜನಕ್ಕೆ ಕೊಟ್ಟಾಗ ಎಷ್ಟಾಗತ್ತದು, 5,000 ಆಗತ್ತ. ಹೌದಾ? ಸೊ ಅದು ಗೊತ್ತಾಗ್ಲಿಲ್ಲ ಅಂದ್ರೆ ನೀವು ಆ 1,00,000ವನ್ನ ನೀವೇನ್ ಮಾಡ್ಬೇಕು ಹೇಳ್ರಿ, 20ರಿಂದ ಭಾಗಿಸ್ರಿ. ಕರೆಕ್ಟಾ? ಇಲ್ಲೊಂದ್ 0 ಹೋಯ್ತು, 2 1 2 5 ಇವು 3 0.
ಅರ್ಥ ಆಯ್ತು ನಿಮಗ? ಬಹುಮಾನದ ಮೊತ್ತ ನಮಗ ಇದ್ಕಿದ್ದಂಗ ಐತಿ, ಅಲ್ಲಿ ವಿಜಯಶಾಲಿಗಳ ಸಂಖ್ಯೆ ಹೆಚ್ಚಾದಂಗ ಬಹುಮಾನದ ಮೊತ್ತ ನಮಗ ಡಿಕ್ರೀಸ್ ಆಕ್ಕೊಂತ ಬರ್ತಾ ಇದೆ, ಅಂದ್ರೆ ಕಡಿಮೆ ಆಕ್ಕೊಂತ ಬರ್ತಾ ಇದೆ. ಇಲ್ಲಿ ನೋಡ್ರಿ, ಒಬ್ರ ಇದ್ದಾಗ 1,00,000, ಇಬ್ರಿದ್ದಾಗ 50,000 ಆಯ್ತು. ಅದ 4 ಜನಕ್ ಬಂದ್ರ 25,000 ಆಯ್ತು. 5 ಜನಕ್ ಬಂದಾಗ 20,000 ಆಯ್ತು. 8 ಜನಕ್ ಬಂದಾಗ ಒಬ್ಬೊಬ್ರಿಗೆ ಎಷ್ಟಾಯ್ತು? 12,500 ರೂಪಾಯಿ ಆಯ್ತು. ಅದೇ 10 ಜನಕ್ ಬಂದಾಗ 10,000 ಆಯ್ತು. ಅದನ್ನ 20 ಜನಕ್ ಹಂಚ್ಬೇಕಾದ್ರೆ ಎಷ್ಟಾಯ್ತು? 5,000 ಆಯ್ತು. ಸೊ ಇದ್ರ ಮೇಲೆ ಗೊತ್ತಾಗಿರ್ಬೇಕು ನಿಮ್ಗ, ಈ ಹೇಳಿಕೆ ಏನಾಗಿದೆ ನಮಗ ವಿಲೋಮ ಅನುಪಾತದಲ್ಲಿದೆ ಅಂತ ನಾವು ಹೇಳ್ಬೋದು. ಕರೆಕ್ಟಾ? ಅರ್ಥ ಆಯ್ತು ಅಂತ ಅನ್ಕೋತೇನೆ ಇದನ್ನ, ಹೌದಾ? ನೆಕ್ಸ್ಟ್ ಹೋಗೋಣ ಈಗ. ಅದಕ್ಕಿಂತ ಮುಂಚೆ ನಾನ್ ನಿಮಗ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳನ್ನ ಕೇಳ್ತೇನೆ. ಅದಾದ್ಮೇಲೆ ಇನ್ನು ಟೈಮ್ ಇತ್ತಂದ್ರೆ ನಾನು ನಿಮಗ ಇದನ್ನ ಅಭ್ಯಾಸವನ್ನ ಕಂಟಿನ್ಯೂ ಮಾಡ್ತೇನೆ, ಹೌದಾ? ಸೊ ಮಲ್ಟಿಪಲ್ ಚಾಯ್ಸ್ ಅನ್ನ ಕೇಳೋಣ ಈಗ. ಒಂದ್ ಸೆಕೆಂಡ್ ಇಲ್ಲಿದೆ ನೋಡ್ರಿ. ಹೌದಾ? ವಿದ್ಯಾಶಕ್ತಿಯ ರಸಪ್ರಶ್ನೆ ಕಾರ್ಯಕ್ರಮ, ಹೌದಾ? ಇದನ್ನ ನೋಡೋಣ ಈಗ. ಅರ್ಥ ಆಗ್ತಾ ಇದೆ? ಇಲ್ಲಿ ನೋಡ್ರಿ, ಎಕ್ಸ್ ಇಸ್ ಈಕ್ವಲ್ ಟು ವಿದ್ಯಾಶಕ್ತಿಯ ರಸಪ್ರಶ್ನೆ ಕಾರ್ಯಕ್ರಮ, ಕ್ಲಾಸ್ 8th, ಸಬ್ಜೆಕ್ಟ್ ಮ್ಯಾಥಮೆಟಿಕ್ಸ್, ಹೌದಾ? ಸೊ ಎಕ್ಸ್ ಈಕ್ವಲ್ ಟು 20, ವೈ ಇಸ್ ಈಕ್ವಲ್ ಟು 40 ಆದರೆ ಎಕ್ಸ್ ಮತ್ತು ವೈಗಳು ಆಪ್ಷನ್ ಎ ನೇರ ಅನುಪಾತದಲ್ಲಿದೆ, ಆಪ್ಷನ್ ಬಿ ವಿಲೋಮ ಅನುಪಾತದಲ್ಲಿದೆ, ಆಪ್ಷನ್ ಸಿ ನೇರವಾಗಿಯೂ ಇಲ್ಲ ವಿಲೋಮವಾಗಿಯೂ ಇಲ್ಲ, ಆಪ್ಷನ್ ಡಿ ಯಾವುದೂ ಇಲ್ಲ, ಯಾವುದು ಅಲ್ಲ. ಇಲ್ಲಿ ಏನಾಗಿದೆ, ಇಲ್ಲ 20 ಆದ್ಮೇಲೆ ಮತ್ ನೆಕ್ಸ್ಟ್ ಬರೋದು ನಮಗ 40 ಇದೆ, ಅಂದ್ರೆ ಎರಡೆರಡು ಜಾಸ್ತಿ ಆಗ್ತಾ ಇದೆ, ಅಂದ್ರ ಅದೇನಾಗಿದೆ ಅಲ್ಲೇ ಕಾನ್ಸ್ಟೆಂಟ್ ಆಗಿದೆ ಅಂತ ಅರ್ಥ. ಸೊ ಕಾನ್ಸ್ಟೆಂಟ್ ಆಗಿದೆ ಅಂದ್ರ ಅರ್ಥ ಏನ್ ನಮಗ? ನೇರ ಅನುಪಾತದಲ್ಲಿದೆ ಅಂತ ಅರ್ಥ, ಹೌದಾ? ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಎಕ್ಸ್ ಈಕ್ವಲ್ ಟು 15, ವೈ ಇಸ್ ಈಕ್ವಲ್ ಟು 1/30 ಆಗಿದ್ದಾರೆ ಎಕ್ಸ್ ಮತ್ತು ವೈಗಳು. ಅಲ್ಲಿ ನೋಡ್ರಿ ಸ್ವಲ್ಪ ಡೈರೆಕ್ಟ್ ಆಗಿತ್ತು, ಹೌದಾ? ಇಲ್ಲಿ ಕೂಡ ಏನಾಗಿದೆ, 15 ಎರಡ್ಲೆ 30 ಅಂತ ಹೇಳ್ಬೋದು ನಾವು. ಬಟ್ ಇಲ್ಲಿ ಏನಾಗಿದೆ, ನಮ್ಗ 1/30 ಇರೋದ್ರಿಂದ ನಿಮ್ಗೆ ಸ್ವಲ್ಪ ಆಲ್ಮೋಸ್ಟ್ ಆನ್ಸರ್ ಇದ್ದು ಕ್ಲೂ ಬಂದಿರ್ಬೋದು ಅನಿಸ್ತಿತ್ತು ನಂಗೆ, ಹೌದಾ? ಸೊ ಆಪ್ಷನ್ ಎ ನೇರ ಅನುಪಾತದಲ್ಲಿದೆ, ಆಪ್ಷನ್ ಬಿ ವಿಲೋಮ ಅನುಪಾತದಲ್ಲಿದೆ, ಆಪ್ಷನ್ ಸಿ ನೇರವಾಗಿಯೂ ಇಲ್ಲ ವಿಲೋಮವಾಗಿಯೂ ಇಲ್ಲ, ಆಪ್ಷನ್ ಡಿ ಯಾವುದೂ ಅಲ್ಲ. ಸೊ ಅಲ್ಲಿ 1/30 ಅಂತ ಬಂದಾಗ ನಮ್ಗೆ ಇದೇನಾಗತ್ತೆ ಹೇಳ್ರಿ? ವಿಲೋಮ ಅನುಪಾತದಲ್ಲಿದೆ ಅಂತ ಅರ್ಥ. ನೆಕ್ಸ್ಟ್, ಎಕ್ಸ್ ಮತ್ತು ವೈಗಳು ನೇರ ಅನುಪಾತದಲ್ಲಿದ್ದರೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ನೇರ ಅನುಪಾತದಲ್ಲಿದ್ದಾಗ, ಹೌದಾ? ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಸ್ಥಿರಾಂಕ, ಅದಕ್ಕೆ ನಾವು ಕಾನ್ಸ್ಟಂಟ್ ಅಂತ ಕೆ ಅಂತ ಬರಿತಿದ್ವಲ್ಲ ನಾವು, ಸೊ ಅದಕ್ಕೆ ನಾವು ಸ್ಥಿರಾಂಕ ಅಂತ ಕರಿತೀವಿ. ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು ಸ್ಥಿರಾಂಕ, ಎಕ್ಸ್ ವೈ ಇಸ್ ಈಕ್ವಲ್ ಟು ಸ್ಥಿರಾಂಕ, ಎಕ್ಸ್ ಡಿವೈಡೆಡ್ ಬೈ ವೈ ಇಸ್ ಈಕ್ವಲ್ ಟು ಸ್ಥಿರಾಂಕ. ಇಲ್ಲಿ ನಿಮಗೆ ಗೊತ್ತಿದೆ, ನಾನು ಅವಾಗ ಸ್ಟಾರ್ಟಿಂಗ್ ಹೇಳಿದೆ, ಎಕ್ಸ್ ಡಿವೈಡೆಡ್ ಬೈ ವೈ ಇಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ಅಥವಾ ಕೆ ಅಂತ ಬಂತಂದ್ರ ಸೊ ಅದು ನೇರ ಅನುಪಾತದಲ್ಲಿ. ದೇರ್ಫೋರ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಎಕ್ಸ್ ಮತ್ತು ವೈಗಳು ವಿಲೋಮ ಅನುಪಾತದಲ್ಲಿದ್ದರೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಹೌದಾ? ಇಲ್ಲಿ ನೋಡ್ರಿ, ಸೇಮ್ ಆಪ್ಷನ್ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಸ್ಥಿರಾಂಕ, ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು ಸ್ಥಿರಾಂಕ, ಎಕ್ಸ್ ವೈ ಇಸ್ ಈಕ್ವಲ್ ಟು ಸ್ಥಿರಾಂಕ, ಎಕ್ಸ್ ಡಿವೈಡೆಡ್ ಬೈ ವೈ ಇಸ್ ಈಕ್ವಲ್ ಟು ಸ್ಥಿರಾಂಕ. ನಮಗ ವಿಲೋಮ ಅನುಪಾತದಲ್ಲಿ ಇತ್ತು ಅಂದ್ರ ಅಲ್ಲಿ ಎರಡೂ ಡಾಟಾಗಳು ಇಂಟು ಆಗಿರ್ತಾವು. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಇಫ್ ಎಕ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ವೈ, ಅಂದ್ರೆ ಎಕ್ಸ್ ವೈ ಗೆ ನೇರವಾಗಿ ಅನುಪಾತದಲ್ಲಿದ್ದಾಗ x1 ಇಸ್ ಈಕ್ವಲ್ ಟು 5, y1 ಇಸ್ ಈಕ್ವಲ್ ಟು 210, x2 ಇಸ್ ಈಕ್ವಲ್ ಟು 2, ದೆನ್ ಫೈಂಡ್ y2 ಅಂತ ಇದೆ, ಹೌದಾ? ಸೊ ಇಲ್ಲಿ ಏನಾಗಿದೆ, x1 ಡಿವೈಡೆಡ್ ಬೈ x2 ಅಂತ ತಗೋಬೇಕು ನಾವು. ಸೊ y1 ಡಿವೈಡೆಡ್ ಬೈ y2 ಅಂತ ತಗೋಬೇಕು. x1 ಅಂದ್ರೆ ಎಷ್ಟಿದೆ? 5 ಡಿವೈಡೆಡ್ ಬೈ 2 ಅಂದ್ರೆ x2 ಅಂದ್ರೆ 2 ಇದೆ, ಇಸ್ ಈಕ್ವಲ್ ಟು y1 ಅಂದ್ರೆ ಎಷ್ಟಿದೆ? 210 y2 ಅಂತ ಇದೆ, ಕರೆಕ್ಟ್? ಸೊ ಇಲ್ಲಿ ಏನಾಗತ್ ನೋಡ್ರಿ, 5 y2 ಆಯ್ತು, 2 ಇಂಟು 210 ಆಯ್ತು. ಸೊ ಎಷ್ಟಾಯ್ತು ನೋಡ್ರಿ? 5 1
5 4 20 ಕರೆಕ್ಟಾ? ಅದಾದ್ಮೇಲೆ 2 ಉಳಿತು, 5 2 10, 42 ಇಂಟು 2 ಎಷ್ಟಾಯ್ತು ನಮಗ? ಆಪ್ಷನ್ ಇಲ್ಲಿ ನೋಡ್ರಿ, ಆಪ್ಷನ್ 200 ಇದೆ, 84 ಇದೆ, 99 ಇದೆ, 70 ಇದೆ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಒಬ್ಬ ಮನುಷ್ಯನು 20 ಕಿಲೋಮೀಟರ್ ನಡೆಯಲು ಬೇಕಾಗುವ ಅವಧಿ 5 ಗಂಟೆ. ಹಾಗಾದರೆ 32 ಕಿಲೋಮೀಟರ್ ನಡೆಯಲು ಬೇಕಾಗುವ ಅವಧಿ ಅಂತ ಕೇಳ್ತಾ ಇದ್ದಾರೆ. ಹೌದಾ? ಸೊ ಇಲ್ಲಿ ನೋಡ್ರಿ, 20 ಅಂದ್ರ 20 ಕಿಲೋಮೀಟರ್ಗೆ ಅವ ಎಷ್ಟು ಅವಧಿ ತಗೋತಾರ ಹೇಳ್ರಿ? 5 ತಾಸು. ಅದೇ ನೀವು 32 ಗಂಟೆಗೆ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಹೌದಾ? ಸೊ ಇಲ್ಲಿ ನೋಡ್ರಿ, 5 ಇಂಟು 32 ಇಂಟು ಡಿವೈಡೆಡ್ ಬೈ ಎಷ್ಟಾಯ್ತು? 20 ಅಂತ ಆಯ್ತು. ಸೊ ಎಷ್ಟಾಯ್ತು? 5 1 5 4 20, 4 1 4 8 32 ಆಯ್ತು. ಸೊ ಅಲ್ಲಿ ನೋಡ್ರಿ, ಆಪ್ಷನ್ ಎ 3 ಗಂಟೆ, ಆಪ್ಷನ್ ಬಿ 4 ಗಂಟೆ, ಆಪ್ಷನ್ ಸಿ 6 ಗಂಟೆ, ಆಪ್ಷನ್ ಡಿ 8 ಗಂಟೆ. ಹಾಗಾದ್ರೆ ನಾವ್ ಏನ್ ಮಾಡ್ಬೇಕಲ್ಲಿ? 20 ಡಿವೈಡೆಡ್ ಬೈ 5, 32 ಡಿವೈಡೆಡ್ ಬೈ ನಮಗಲ್ಲಿ ಅವಧಿ ಇದ್ದಲ್ಲಿ ಎಕ್ಸ್ ಅಂತ ಇಟ್ಕೊಂಡು ನಾವು ಓರೆ ಗುಣಾಕಾರವನ್ನ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ ನಮ್ದು ಆನ್ಸರ್ ಏನ್ ಬರ್ತೈತೆ ಹೇಳ್ರಿ? ಇಲ್ಲಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್, 8 ಗಂಟೆ. ನೆಕ್ಸ್ಟ್, ಮಾನ್ವಿ 30 ನಿಮಿಷದಲ್ಲಿ 200 ಶಬ್ದಗಳನ್ನು ಟೈಪ್ ಮಾಡಿದರೆ 12 ನಿಮಿಷದಲ್ಲಿ ಟೈಪ್ ಮಾಡುವ ಶಬ್ದಗಳ ಸಂಖ್ಯೆ. ಅಂದ್ರ 30 ನಿಮಿಷದೊಳಗ ಎಷ್ಟಂತ? 30 ನಿಮಿಷಕ್ಕ ಎಷ್ಟಾಗಿರ್ತಾವು? 200 ಶಬ್ದಗಳನ್ನ. ಹೌದಾ? 200 ಶಬ್ದಗಳನ್ನ. ಅದೇ ರೀತಿ ನಮ್ದು 12 ನಿಮಿಷಕ್ಕ ಎಷ್ಟು ಶಬ್ದಗಳನ್ನ ಟೈಪ್ ಮಾಡ್ತಾರಂತ ಅರ್ಥ. ಹೌದಾ? ಸೊ ಈಗ ಎಷ್ಟಾಗತ್ ನೋಡ್ರಿ, 200 ಇಂಟು 12 ಡಿವೈಡೆಡ್ ಬೈ 30. ಕರೆಕ್ಟಾ? 0 0 3 1 3 4 12 ಎಷ್ಟಾಯ್ತು? 4 2 8 ಅಂದ್ರೆ ಎಷ್ಟಾಯ್ತು ನೋಡ್ರಿ? ಆಪ್ಷನ್ ಎ 100, ಆಪ್ಷನ್ ಬಿ 80, ಆಪ್ಷನ್ ಸಿ 60, ಆಪ್ಷನ್ ಡಿ 50. ಅಂದ್ರ 30 ನಿಮಿಷದೊಳಗೆ 200 ಆದ್ರ 12 ನಿಮಿಷಕ್ಕೆ ನಮ್ಗೆ ಎಷ್ಟಾಗತ್ತಂದ್ರ 80 ಶಬ್ದಗಳನ್ನ ಅವರು ಟೈಪ್ ಮಾಡ್ತಾರಂತ ಅರ್ಥ. ನೆಕ್ಸ್ಟ್ ಇಲ್ಲಿ ನೋಡಿ, ಒಂದು ಕೆಲಸವನ್ನು 120 ಜನ 40 ದಿನದಲ್ಲಿ ಮುಗಿಸಿದರೆ ಅದೇ ಕೆಲಸವನ್ನು 80 ಜನರು ಮುಗಿಸಲು ಬೇಕಾಗುವ ದಿನಗಳು. ನೋಡ್ರಿ ಇಲ್ಲಿ 120 ಡಿವೈಡೆಡ್ ಬೈ 40. ಕರೆಕ್ಟಾ? 120 ಡಿವೈಡೆಡ್ ಬೈ 40 ಅಂದ್ರ 120 ಜನ 40 ದಿನದಾಗ ಒಂದು ಕೆಲಸವನ್ನ ಮುಗಿಸಿದ್ರ 80 ಜನ ಎಷ್ಟು ದಿನದೊಳಗ ಆ ಕೆಲಸವನ್ನ ಮುಗಿಸ್ತಾರು ಅಂತ ಅರ್ಥ. ಹೌದಾ? ಸೊ ಈಗ ಎಷ್ಟಾಗತ್ ನೋಡ್ರಿ, 40 ಇಂಟು 80 ಡಿವೈಡೆಡ್ ಬೈ 120. ಕರೆಕ್ಟ್? ಇಲ್ಲಿ ನೋಡ್ರಿ ಎಷ್ಟಾಗತ್ತ? 0 0 ಹೋಯ್ತು. ಹೌದಾ? ಇಲ್ಲೇ ನೋಡ್ರಿ 4 10, ಆಮೇಲೆ ಇಲ್ಲಿ ಎಷ್ಟಾಯ್ತು? 4 3 12 ಎಷ್ಟಾಯ್ತು? 10 8 80 ಆತು. ಹೌದಾ? ಏನೋ ಮಿಸ್ ಹೊಡಿತು. 120 ಜನ 40ದೊಳಗ 80 ಜನ ಎಷ್ಟು ದಿನದಲ್ಲಿ ಕೆಲಸವನ್ನ ಮುಗಿಸ್ತಾರು ಅಂತ ಅರ್ಥ. ಹೌದಾ? ಸೊ ಇಲ್ಲಿ ಏನಾಯ್ತು ನೋಡ್ರಿ ನಮಗ, ಅಂದ್ರ 100 ದಿನ ಏನೋ ಬೇಕಾಗ್ತೈತೆ. ಅದು 1 ಸೆಕೆಂಡ್, ಇಲ್ಲೇನೋ ಮಿಸ್ ಹೊಡಿತ. 120 ಜನ. ಹೌದಾ? 120 ಜನ ಎಷ್ಟು ದಿನದೊಳಗ? 40 ದಿನದೊಳಗ ಕೆಲಸವನ್ನ ಮುಗಿಸಿದ್ರ ಸೊ 80 ಜನರು ಎಷ್ಟು ದಿನದೊಳಗ ಕೆಲಸವನ್ನ ಮುಗಿಸ್ತಾರು. ಹೌದಾ? ಇಲ್ಲಿ ನೋಡ್ರಿ 120 ಇಸ್ ಈಕ್ವಲ್ ಟು 40 ಇಂಟು 80 ಅಂತ ಇದೆ. ಹೌದಾ? ಸೊ ಇಲ್ಲಿ ಎಷ್ಟಾಗತ್ ನೋಡ್ರಿ, 40 ಇಲ್ಲೇ 120 ಆಯ್ತು ನಮಗ. ಹೌದಾ? ಇಲ್ಲೇ 0 0 ಹೋಯ್ತು. ಕರೆಕ್ಟ್? 4 2 4 3 12. ನೆಕ್ಸ್ಟ್ ಇಲ್ಲಿ ಏನಾಯ್ತು ಹೇಳ್ರಿ, 3 ಅಂದ್ರೆ ಆಲ್ಮೋಸ್ಟ್ ನಮಗೆ ಎಷ್ಟಾಯ್ತು? 3 1 3, ಇಲ್ಲಿ ಎಷ್ಟಾಯ್ತು? 10 ಆಯ್ತು. 3 3 9 ಅಂದ್ರ ಅದು ಸ್ವಲ್ಪ ಏನೋ ಇಲ್ಲಿ ಮಿಸ್ ಹೊಡಿತಾ ಇದೆ. ಇಲ್ಲಿ ಆನ್ಸರ್ ಏನಂದ್ರ ಇಲ್ಲಿ ನಮಗ 100 ದಿನ ಅಂತೇನೋ ಬರ್ತಿರ್ತದ. ಹೌದಾ? ಇಲ್ಲಿ 100 ದಿನ. ಹೌದಾ? ನೆಕ್ಸ್ಟ್ ಆ ಕ್ವಶನ್ ಅನ್ನ ನಾನು ನಿಮಗ ಇನ್ನೊಂದು ಹೇಳುತ್ತೇನಂತ. ನೆಕ್ಸ್ಟ್
ಒಂದು ಉದ್ಯಾನವನವನ್ನು 100 ವಿದ್ಯಾರ್ಥಿಗಳು 20 ದಿನದಲ್ಲಿ ಸ್ವಚ್ಛಗೊಳಿಸಿದರೆ, ಒಂದು ಉದ್ಯಾನವನವನ್ನು ಅಂದ್ರೆ ಗಾರ್ಡನ್ ಅನ್ನ 100 ವಿದ್ಯಾರ್ಥಿಗಳು 20 ದಿನದಲ್ಲಿ ಸ್ವಚ್ಛಗೊಳಿಸಿದರೆ, ಹೌದಾ? ಅದೇ ನೀವು 25 ವಿದ್ಯಾರ್ಥಿ ಸೇರ್ಪಡೆ ಆದ್ರ ಅಂದ್ರೆ 125 ಜನ ಜಾಸ್ತಿ ಆದ್ರು ಅದನ್ನ ಎಷ್ಟು ದಿನದೊಳಗ ಅದನ್ನ ಸ್ವಚ್ಛಗೊಳಿಸ್ತಾರು ಅಂತ ಅರ್ಥ, ಹೌದಾ? ಸೊ ಇಲ್ಲಿ ಎಷ್ಟಾಯ್ತು? 20 ಇಂಟು 125, ಇಲ್ಲಿ ಎಷ್ಟಾಯ್ತು? 100 ಆಯ್ತು, ಹೌದಾ? 0 0 2 1 2 5, ಹೌದಾ? 5 2 10, ಕರೆಕ್ಟಾ? ಅದಾದ್ಮೇಲೆ ಎಷ್ಟು ಬಂತಿಲ್ಲೇ? 25 ಬಂತು, 5 5 25 ಆಯ್ತು, ಹೌದಾ? ಸೊ ಇಲ್ಲಿ ಎಷ್ಟಾಯ್ತು ನೋಡ್ರಿ? 120 ಅಂದ್ರೆ ನಮ್ಗಿಲ್ಲೇ ಕಡಿಮೆ ಆಯ್ತದು. ಅದು ಎಷ್ಟಾಯ್ತು ನಮಗ? 16 ಅಂತ ಬರ್ತೈತದ ಆನ್ಸರ್, ಹೌದಾ? ಇಲ್ಲಿ ನಮ್ಗೆ ಎಷ್ಟು ಬಂತ ಆನ್ಸರ್ ಹೇಳ್ರಿ? ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನಮ್ಗೆ ಎಷ್ಟು ಬರ್ತೈತೆ ಆನ್ಸರ್? ಅದು 16 ಅಂತ ಬರ್ತೈತಿ. ನೆಕ್ಸ್ಟ್, ಎಕ್ಸ್ ಇಸ್ ಈಕ್ವಲ್ ಟು 10, ವೈ ಇಸ್ ಈಕ್ವಲ್ ಟು 20 ಆದರೆ ಎಕ್ಸ್ ಮತ್ತು ವಾಯ್ಗಳು ಎಕ್ಸ್ ಇಸ್ ಈಕ್ವಲ್ ಟು 10, ವೈ ಇಸ್ ಈಕ್ವಲ್ ಟು 20 ಆದರೆ, ಅಲ್ಲಿ ನೋಡ್ರಿ 10 ಇದ್ದಿದ್ದು 20 ಆಯ್ತು ಅಂದ್ರ ಎರಡೆರಡು ಜಾಸ್ತಿ ಆಗ್ತಾ ಇದೆ ಅಂತ ಅರ್ಥ. ನಮಗಲ್ಲೇ ಒಂದನ್ನ ನೋಡಿದ್ರೆ ಗೊತ್ತಾಯ್ತು. ಸೊ ಹಾಗಾದ್ರೆ ಎಕ್ಸ್ ಮತ್ತು ವಾಯ್ಗಳು ಇಲ್ಲೇ ಫಸ್ಟ್ ಕ್ವಶನ್ ಇದ್ವಲ್ಲ ಅದೇ ರೀತಿ ಇದೆ ಇದು. ಆಪ್ಷನ್ ಎ ನೇರ ಅನುಪಾತದಲ್ಲಿದೆ, ಆಪ್ಷನ್ ಬಿ ವಿಲೋಮ ಅನುಪಾತದಲ್ಲಿದೆ, ಆಪ್ಷನ್ ಸಿ ನೇರವಾಗಿಯೂ ಇಲ್ಲ ವಿಲೋಮವಾಗಿಯೂ ಇಲ್ಲ, ಆಪ್ಷನ್ ಡಿ ಯಾವುದು ಅಲ್ಲ. ಸೊ ಇದೇನಾಗತ್ತಂದ್ರ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್, ನೇರ ಅನುಪಾತದಲ್ಲಿದೆ, ಹೌದಾ? ಸೊ ಇದು ಇವತ್ತಿನ ನಿಮ್ದು ರಸ ಪ್ರಶ್ನೆ ಆಗಿತ್ತು, ಹೌದಾ? ಇದು ಇನ್ನೊಂದೆರಡು ಪ್ರಾಬ್ಲಮ್ಸ್ ಗಳದು, ಅವನ್ನ ನೆಕ್ಸ್ಟ್ ಕ್ಲಾಸ್ ಒಳಗೆ ಹೇಳಿ ನೆಕ್ಸ್ಟ್ ಚಾಪ್ಟರ್ ಅನ್ನ ಸ್ಟಾರ್ಟ್ ಮಾಡೋಣಂತ. ಸೊ ಇಲ್ಲಿವರೆಗೆ ಹೇಳಿರ್ತಕ್ಕಂಥ ಅಭ್ಯಾಸ ನಿಮಗ ನೀಟಾಗಿ ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ತಿಳ್ಕೊಂಡು ಇವತ್ತಿನ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಕ್ಲಾಸ್ ಒಳಗ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು.